ಎತ್ತುತ್ತಾ ಇದ್ದಾರೆ. ಬಟ್ 50-50 ಎಲ್ಲ ಅವರೆಲ್ಲ ಇಂಟರ್ನಲ್ಗಳು ಇದ್ದೇ ಇರುತ್ತೆ. ಆಗಲೆಲ್ಲ ಒಂಥರ ಇರ್ತಾರೆ, ಈರುಳೆಲ್ಲ ಒಂಥರ ಇರ್ತಾರೆ. ಹೌದಾ ಮೇಡಮ್, ಪ್ರತಿಯೊಬ್ಬರು ರಾಜಕೀಯದವರು ಅಷ್ಟೇ ಮೇಡಮ್. ಇಲ್ಲಿ ಹಗಲೊತ್ತೆಲ್ಲ ಕಿತ್ಲಾಡ್ತಾರೆ, ರಾತ್ರಿ ಹೊತ್ತೆಲ್ಲ ಒಂದಾಗ್ತಾರೆ ಮೇಡಮ್. ಇಷ್ಟೇ ಮೇಡಮ್. ಓಕೆ, ಈಗ ಬಿಜೆಪಿ ಅವರು ಸರಿಯಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಈಗ ಕುರ್ಚಿ ಪಾಲಿಟಿಕ್ಸ್ ಆಯಿತು, ಪವರ್ ಶೇರಿಂಗ್ ವಿಚಾರ ಬಂದಿತ್ತು. ಸೊ ಅವಾಗ ಮಾತಾಡಿದ್ರು ಆಗ್ತಿತ್ತು ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದೀರಿ? ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಇವ್ರದ್ದು ಕಾಂಗ್ರೆಸ್ನವ್ರು ಒಂಥರ ದಬ್ಬಾಳಿಕೆ ಜಾಸ್ತಿ ಥರ ಇದೆ. ಅವರವರನ್ನೆಲ್ಲ ಇಂಟರ್ನಲ್ಲು ಸರಿ ಇಲ್ಲ, ಯಾರೂ ಸರಿಯಾಗಿ ಕೆಲಸಗಳು ಮಾಡ್ತಾಯಿಲ್ಲ. ಎಲ್ಲ ಅವರು ಸೀಟ್ಗೋಸ್ಕರ ಕಿತ್ಲಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಅಧಿಕಾರ ಮುಖ್ಯವಿನ ಪಬ್ಲಿಕ್ಕಿಗೆ ಬೇಕಾಗಿರೋಂಥ ಕೆಲಸಗಳು ಯಾರೂ ಮಾಡಿಕೊಡ್ತಾಯಿಲ್ಲ. ಯಾವುದೇ ರಾಜಕೀಯದವ್ರು ಬಂದರೂ ಅಷ್ಟೇ, ಅವ್ರವ್ರ ಸೀಟ್ಗೋಸ್ಕರ ಅಧಿಕಾರಕ್ಕೋಸ್ಕರ ಕಿತ್ಲಾಡ್ತಾ ಇರ್ತಾರೆ. ಪಬ್ಲಿಕ್ಕಿಗೆ ಬೇಕಾಗಿರೋ ಕೆಲಸಗಳು ಯಾರೂ ಮಾಡಲ್ಲ. ಓಕೆ, ಸೊ ಇವಾಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಅಲ್ವಾ? ಸೊ ಯಾವ ರೀತಿಯಾಗಿ ಜನರ ಪರವಾಗಿ ಕ್ವಶನ್ ಕೇಳಬೇಕು ಬಿಜೆಪಿ ಅವರು? ಕರ್ನಾಟಕನ ಅಭಿವೃದ್ಧಿಗೆ ಏನು ಬೇಕೋ ಅದಕ್ಕೆಲ್ಲ ಮಾಡೋ ಥರ ಮಾಡಬೇಕು. ಮುಖ್ಯವಾಗಿ ಎಲ್ಲೇ ಹೋಗಿ ನಮ್ಮ ಕರ್ನಾಟಕ ಫುಲ್ ಎಲ್ಲೇ ಹೋಗಿ ರಸ್ತೆಗಳು ಸರಿ ಇಲ್ಲ. ಮತ್ತು ಎಷ್ಟೋ ಕಡೆ ಬುಡಕಟ್ಟು ಜನಗಳಿದ್ದಾರೆ, ಹಳ್ಳಿಗಳಿದೆ, ಅಲ್ಲೆಲ್ಲ ಕರೆಂಟ್ ವ್ಯವಸ್ಥೆಗಳಿಲ್ಲ, ನೀರಿನ ವ್ಯವಸ್ಥೆಗಳಿಲ್ಲ. ಇದೆಲ್ಲ ಸರಿಪಡಿಸ್ಬೇಕು. ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಎಲೆಕ್ಷನಲ್ಲಿ ಏನೇನು ಅವರು ಇದು ಕೊಟ್ಟಿರ್ತಾರೆ ಅದನ್ನೆಲ್ಲ ಅವರು ಸರಿಪಡಿಸ್ಬೇಕು. ಅದನ್ನು ಪಡೆಯೋದೇ ಇಲ್ಲ ಅವರು. ಅವ್ರವ್ರದ್ದು ನೋಡ್ತಾರೆ, ಅಧಿಕಾರ ಬರೋವಾಗ ಅಷ್ಟೇ ಕೈ ಕಾಲು ಹಿಡಿತಾರೆ. ಅಧಿಕಾರ ನಾವು ಕೈ ಹಿಡಿಬೇಕು ಅವ್ರಿಗೆ. ಇದೇ ನಡೆಸ್ತಾರೆ ರಾಜಕೀಯದವರು. ಓಕೆ, ಸೊ ಯಾವ ಪ್ರಾಬ್ಲಮ್ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ? ನಮಗೇನೆಲ್ಲ ನಾವು ಯಾವುದೇ ಸರ್ಕಾರ ಬಂದರೂ ನಾವು ಇಂಡಿವಿಜುವಲ್ ಯಾರಿಗೂ ಏನು ಮಾಡಲ್ಲ ಮೇಡಮ್. ಫಸ್ಟಿಗೆ ಕಾಂಗ್ರೆಸ್ನವ್ರು ಮಾಡಿರೋದು ಈ ಯೋಜನೆಗಳು ತಂದಿದ್ದಾರಲ್ಲ, ಬಿಟ್ಟಿ ಯೋಜನೆಗಳು, ಫಸ್ಟ್ ಅದನ್ನು ತೆಗೆದು ಬಿಸಾಕಬೇಕು. ಯಾರೇ ಆಗಲಿ ಯಾರು ಕೇಳೋಕ್ಕೆ ಬಂದಿಲ್ಲ ಅದನ್ನು. ಇವರ ಅಧಿಕಾರಕ್ಕೋಸ್ಕರ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ತೆಲಂಗಾಣಲ್ಲಿ ಕೊಟ್ಟರು, ಅದಕ್ಕೆ ಕಿತ್ತಾಕಿದ್ದಾರೆ. ಮೊನ್ನೆ ಬಿಹಾರಲ್ಲಿ ಮಾಡೋಕ್ಕೆ ಹೋದ್ರು, ಅವ್ರದ್ದೇನು ನಡೆದಿಲ್ಲ. ಅಲ್ಲಿ ಏನು ಕೊಡಬೇಕು? ಜನ ಯಾರು ಪಬ್ಲಿಕ್ ಯಾರು ಕೇಳಿದ್ರಾ ನಮಗೆ ಇದು ಕೊಡಿ ಅಂತ? ಕೊಡಿ. ಅದು ಬದಲು ವಯಸ್ಸಾದವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿ. ಮತ್ತು ಅವರಿಗೆ ವಯಸ್ಸಾದವರಿಗೆ ಪ್ರಯಾಣ ಮಾಡೋದಕ್ಕೆ ಫ್ರೀಯಾಗಿ ಮಾಡಿಕೊಡಿ. ಮತ್ತು ಮೆಡಿಕಲ್ ಫ್ರೀ ಮಾಡಿಕೊಡಿ, ಎಜುಕೇಷನ್ ಫ್ರೀ ಮಾಡಿಕೊಡಿ. ಎಜುಕೇಷನಲ್ಲಿ ತುಂಬ ದಂಧೆ ನಡೆಸ್ತಾ ಇದ್ದಾರೆ, ಎಲ್ಲ ಹಗ್ಲುದೊರಡೆ ಮಾಡ್ತವ್ರೆ. ಅದನ್ನೇ ಸರ್ಕಾರಿ ಸ್ಕೂಲ್ಗಳ್ನ ಆ ಥರ ಮಾಡಿ, ಪ್ರೈವೇಟ್ ಸ್ಕೂಲ್ ಥರ ಮಾಡಿ ಯಾರು ಬೇಡ ಅಂತಾರೆ? ಅದು ಒಳ್ಳೇದಲ್ವಾ? ಯಾರೇ ಬಂದರೂ ಮಾಡ್ಬೋದು ತಾನೆ, ಅದು ಹೆಸರು ಇರ್ತಾನೆ. ಎಜುಕೇಷನ್ ಕೊಡಲ್ಲ, ಅವರ ಅಧಿಕಾರಗಳು ಕಿತ್ಲಾಡ್ತಾ ಇದ್ದಾರೆ. ಎಜುಕೇಷನ್ ಕೊಡಿ, ಮುಖ್ಯವಾಗಿ ಫ್ರೀಯಾಗಿ ಕೊಡಿ. ಓಕೆ, ಈಗ ನೀವು ಜನಪ್ರತಿನಿಧಿಗಳಾಗಿ ನೀವು ಜನಸಾಮಾನ್ಯರಾಗಿ ಏನು ಹೇಳ್ತೀರಿ? ಯಾರಿಗೆ ಮೇಡಮ್? ಕಾಂಗ್ರೆಸ್ಸಲ್ಲಿದ್ದವ್ರಿಗಾಗಲಿ ಬಿಜೆಪಿಯಲ್ಲಿದ್ದವ್ರು? ಅದೇ ಮೇಡಮ್, ಬಂದರೆ ಭರವಸೆ ಹೆಂಗೆ ಕೊಟ್ಟಿರ್ತೀರಾ? ಪಬ್ಲಿಕ್ನೇ ಅಧಿಕಾರಕ್ಕೋಸ್ಕರ ಹೆಂಗೆ ಬರ್ತೀರಾ ನೀವು? ನಾನು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬರ್ತೀರಾ. ಆ ಒಳ್ಳೇದನ್ನ ಮಾಡಿ, ಹೇಳಿದ್ನ ನಡ್ಕೊಳ್ಳಿ, ನುಡ್ದಂತೆ ನಡೀರಿ, ಕೊಟ್ಟು ಮಾತು ಉಳಿಸ್ಕೊಳ್ಳಿ. ಅದನ್ನು ನಡ್ಸ್ಕೊಳ್ಳೋಕೆ ನೀವು ತಯಾರಿಲ್ಲ ಅಂದಮೇಲೆ ನೀವು ಅಧಿಕಾರಕ್ಕೆ ಯಾಕೆ ಬರ್ತೀರಾ? ಒಂದು. ಎರಡನೇದಾಗಿ ಈ ಏಜ್ ಆಗಿರೋನೆಲ್ಲ ಫಸ್ಟ್ ತೆಗೆದು ಬಿಸಾಕ್ಬಿಡ್ಬೇಕು ರಾಜಕೀಯದಲ್ಲಿ. ಅವರಿಗೆಲ್ಲ ಫಸ್ಟು ಎಜುಕೇಟೆಡನ್ನೇ ಹಾಕೋಬೇಕು. ಏನಿದ್ದಾರೆ ಎಜುಕೇಟೆಡ್ಗಳನ್ನ ಅಂಥವರೇ ಎಲೆಕ್ಷನ್ ನಿಲ್ಲಬೇಕು ಅನ್ನೋದಾರ ಒಂದು ಕಾನೂನು ಮಾಡಿ. ಈ ಬರಲ್ಲ, ಹೆಬ್ಬೆಟ್ಗಳೇ ಇರ್ತಾರೆ, ಎಷ್ಟೋ ಜನ ಅಳಬ್ರಿದ್ದಾರೆ, ಅವರಿಗೆಲ್ಲ ಏನು ಗೊತ್ತಿರಲ್ಲ. ವಯಸ್ಸಾರು ಅವರೇ ಬರಬೇಕು ಅಂತ, ಮತ್ತು ಅವ್ರ ಮಕ್ಕಳು ರಾಜಕೀಯಗಳು ಮಾಡ್ತಾರೆ. ಫ್ಯಾಮಿಲಿ ರಾಜಕೀಯ ಬೇಡ. ಒಬ್ಬೊಬ್ಬರು ಹೊಸತರಿ ಪಕ್ಷಕ್ಕೋಸ್ಕರ ಎಷ್ಟೋ ಜನ ದುಡ್ದಿರ್ತಾರೆ. ಅಂಥವ್ರಿಗೆ ನೀವು ಅಧಿಕಾರ ಕೊಡಿ. ಅದೆಲ್ಲ ಕೊಡಲ್ಲ ಅವರು. ಅವ್ರವ್ರ ಮಕ್ಕಳೇ ಬರಬೇಕು, ಅವ್ರವ್ರ ಫ್ಯಾಮಿಲಿಗಳೇ ಬರಬೇಕು, ಅವರೇ ದುಡ್ಡು ಮಾಡಬೇಕು. 20 ತಲೆಮಾರು 30 ತಲೆಮಾರು ಕುತ್ಕೊಂಡು ತಿನ್ಬೋದು. ಆ ಥರ ದುಡ್ಡು ಮಾಡಿಕೊಂಡಿದ್ದಾರೆ. ರಾಜಕೀಯದವ್ರು ಯಾರು ಕಡಿಮೆ ಇಲ್ಲ. ಓಕೆ, ಈಗ ಹೊರನೋಟದಲ್ಲಿ ಹೇಗೆ ಕಾಣ್ತಿದೆ ಅಂತಂದರೆ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ. ಸತ್ಯವಾಗಿ ಅಂದರೆ ಒಂದು 30% ಮಾತಾಡ್ತಾ ಇರಬಹುದೇನೋ. ಸೊ ಇವಾಗ ಏನು ಅನಿಸ್ತಾ ಇದೆ ಅಂತ ಜನರಿಗೆ, ಇವರಿವರೇ ಮಾತಾಡ್ಕೊಳ್ತಾ ಇದ್ದಾರೇನೋ? ಅದೇ ಮೇಡಮ್, ಪಬ್ಲಿಕಲ್ಲಿ ಏನು ಬೇಕಾದ್ರೂ ಮಾತಾಡ್ತಾರೆ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ. ಬಟ್ ಇಂಟರ್ನಲ್ಲಾಗಿ ಯಾರು ಮಾಡೋಕ್ಕೋಗಲ್ಲ. ಆ ಇಂಟರ್ನಲಲ್ಲಿ ಯಾರ್ದು ಏನೇನು ಇದೆಯಾ ಲಿಂಕ್ಸ್ಗಳು ಗೊತ್ತಿಲ್ಲ. ಪಬ್ಲಿಕ್ಕಿಗೆ ಯಾರು ಗೊತ್ತಾಗ್ಬಿಡ್ತಾರೆ ಹೇಳಿ ನೋಡೋಣ. ಇಲ್ಲಿ ಹೋಟ್ಲಿಗೆ ಬಂದಿರ್ತೀವಿ, ಹೊರಗಡೆ ಏನೈತೆ ಅದು ನೋಡ್ತೀವಿ, ತಿಂತೀವಿ, ಬರ್ತೀವಿ. ಹೊರಗಡೆ ಯಾವ ಥರ ಮಾಡ್ತಾರೆ ನಾವು ನೋಡೋಕೆ ಬಂದಿರ್ತೀವ. ಹಂಗೇ ರಾಜಕೀಯದಲ್ಲೂ ಅಷ್ಟೇ, ಅವರ ಇಂಟರ್ನಲ್ಗಳು ಒಂಥರ ಇರ್ತದೆ. ಇವತ್ತು ಇವ್ರ ಅಧಿಕಾರ ಬರ್ತಾರೆ, ನಾಳೆ ಇನ್ನೊಬ್ಬರು ಅಧಿಕಾರ ಬರ್ತಾರೆ. ಅವಾಗ ಯಾರು ನಿಷ್ಠೂರ ಮಾಡ್ಕೊಳ್ಳೋಕೆ ಬಿಡಲ್ಲ. ಹಂಗಾಗಿ ಏನು ಮಾಡ್ತಾರೆ, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಹೊರನೋಟಕ್ಕೆ ಮಾತ್ರ ಇವರು ಆ ಪಕ್ಷದವ್ರು ಹಿಂಗೆ ಮಾಡ್ತಾನೆ, ಈ ಪಕ್ಷದವ್ರು ಹಿಂಗೆ ಮಾಡ್ತಾನೆ ಅಂತ ಹಿಂಗೆ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್. ಅವ್ರವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಏನು ಬೇಕಾದ್ರೂ ಮಾಡ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.